ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನನ್ನ ಫಿಯಾನ್ಸೆ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಹಿಸ್ಟೋರಿಕಲ್ ಪ್ಲೇಸ್, ಸಾಗರ ರೋಡಲ್ಲಿ ಇರೋದು. ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ಇವಾಗ ನಾವು ಪುನಃ ಹೋಗ್ತಾ ಇದ್ದೀವಿ. ಏನು ಮಾಡೋದು, ಇಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ರೈಲ್ವೆ ಗೇಟ್ ತೆಗೆದ್ರು ಅನ್ಸುತ್ತೆ. ಇವಾಗ ಹೊರಡ್ತೀವಿ. ನಾವು ಅಲ್ಲಿ ರೀಚ್ ಆದಮೇಲೆ ನಿಮಗೆ ಅದು ಯಾವ ಪ್ಲೇಸು, ಏನು ಪ್ಲೇಸ್ ಅಂತ ಅಂದ್ಬಿಟ್ಟು ಡೀಟೇಲಾಗಿ ತೋರಿಸ್ತೀವಿ. ಓಕೆನಾ? ಫೈನಲಿ ನಾವು ರೀಚ್ ಆಗಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ ಹೊಸಗುಂದ. ನಾನು ನಿಮಗೆ ತೋರಿಸ್ತೀನಿ ಅದೇ ಎಲ್ಲಿದೆ ಅಂತ ಅಂದ್ಬಿಟ್ಟು. ನಾನು ನನ್ನ ಫಿಯಾನ್ಸೆನ ನಮ್ಮೂರಿನ ದೇವಸ್ಥಾನಕ್ಕೆ ಕರ್ಕೊಬಂದಿದ್ದೀನಿ. ಓಕೆನಾ? ಹಾಯ್ ಮಾಡಿ ಎಲ್ಲ. ಇವಾಗ ನಾನು ದೇವಸ್ಥಾನನ ತೋರಿಸ್ತೀನಿ. ನಾನು ಕೀ ಬಿಟ್ಬಿಟ್ಟು ಮಾಡಿದ್ನ, ಅದಕ್ಕೆ ಕೀ ತೊಂಬರಕ್ಕೆ ಹೋಗಿದ್ದಾಳೆ. ನೋಡಿ ನೋಡಿ, ಏನಂದ್ರೆ ಕೀ ಗಾಡಿ ಬಿಟ್ಟು ಕೀನ್ ಇಲ್ಲೇ ಇಟ್ಟು ಬಂದಿದ್ದಾರೆ. ಏನು ಹೇಳಬೇಕು, ನನ್ನನ್ನು ಕರ್ಕೊಂಡು ಹೋಗಿ ಇಲ್ಲೇ ನಿಲ್ಲಿಸಿ ಮುಂದೆ ಹೋಗಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ? ಹೇಳಿದ್ರೆ ಅರ್ಥ ಆಗೋದಿಲ್ಲ. ಬರೀ ವಿಡಿಯೋ ತೆಗಿಯೋದು ಅಂತ ಹೋಗು. ನಿಂದು ವಿಡಿಯೋ ತೆಗಿದಂಗೆ ಯಾರು ವಿಡಿಯೋ ತೆಗಿದ? ನೀನು ಬರಬೇಕು. ನಾನು ಕತೆಗಾರ ಅಷ್ಟೇ. ವಿಡಿಯೋಗೆ ಅದೇ ಹೇಳ್ತಿರೋದು, ನಮ್ಮೂರಲ್ಲಿ ನಾನು ಕತೆಗಾರ ಅಷ್ಟೇ. ನನ್ನ ಕತೆಲಿ ನಾಯ್ಕಿ ನೀನೆ. ದೇವಸ್ಥಾನಗಳು ಇದ್ದಾವೆ ನಮ್ಮೂರಲ್ಲಿ. ಎಂತೆಂಥದ್ದು ಫುಲ್ ಬಿಸಿಲು, ಸ್ಲಿಪ್ಪರ್. ಗೇಟ್ ತೆಗೆದು ದೇವಸ್ಥಾನ ತೋರಿಸಿ. ಇದು ದೇವಸ್ಥಾನ. ನಾವು ಈಗ ದೇವಸ್ಥಾನದ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಬಟ್ ನಮಗೆ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಎಂಡಲ್ಲಿ ನಾನು ದೇವಸ್ಥಾನದ ಒಂದೆರಡು ಕ್ಲಿಪ್ಸ್ನ ಹಾಕಿರ್ತೀನಿ. ಅದಕ್ಕೆ ನೀವು ವಿಡಿಯೋ ಕೊನೆ ತನಕನೂ ನೋಡಿ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಗುಂದ ಗ್ರಾಮದಲ್ಲಿರುವ ಉಮಾಮಹೇಶ್ವರನ ದೇವಾಲಯವು ಸುಮಾರು 900 ವರ್ಷಗಳಷ್ಟು ಹಳೆಯ ಐತಿಹಾಸಿಕ ದೇವಾಲಯವಾಗಿದೆ. ಮೇನ್ ಟೆಂಪಲ್ನ ಮುಗಿದು ಹೊರಡ್ತಾ ಇದ್ದೀವಿ. ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಜೋರಾಗಿ ಮಾತಾಡು, ಏನು ಕೇಳಿಸಲ್ಲ. ಇಲ್ಲಿ ಈ ಟೆಂಪಲ್ ಮುಗಿತು, ಇದೆ. ಅಲ್ಲಿ ಇನ್ನೂ ಚೆನ್ನಾಗಿದೆ ಇನ್ನೊಂದು ಟೆಂಪಲ್, ರೆಡ್ ಕಲರ್ ಅನ್ಸುತ್ತೆ. ಮೋಸ್ಟ್ಲಿ ಭದ್ರಕಾಳಿ ದೇವಸ್ಥಾನ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿಗೆ ಹೋಗೋಣ, ಬನ್ನಿ ತೋರಿಸ್ತೀನಿ. ಓಕೆನಾ? ಸ್ಲಿಪ್ಪರ್ ಬಿಟ್ಟು ಬಂದ್ವಿ, ನೋಡಿದ್ರಾ? ಮರ್ತೋದೆ. ನನಗೆ ರೂಟ್ ಕೇಳ್ತಾ ಇದ್ದೀನಿ. ರಸ್ತೆ ಹೋಗುತ್ತಾ? ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜೋರಾಗಿ ಮಾತಾಡಿ. ಇವಾಗ ನಾವು ಅಲ್ಲಿ ಆ ರೂಟಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತೀವಿ. ಇದೇ ಫಸ್ಟ್ ಬಂದಿದ್ದ ದೇವಸ್ಥಾನ. ನೆಕ್ಸ್ಟ್ ಆ ರೂಟಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಬಾಯ್ 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 ಹೇಳಲ್ಲ, ತೋರಿಸ್ತೀವಿ ಬನ್ನಿ. ಎಷ್ಟೊಂದು ಎಮ್ಮೆಗಳು. ಇವಾಗ ನಾವು ಅದೇ ಅಲ್ಲಿ ಫಸ್ಟ್ ಆ ಟೆಂಪಲ್ ಮುಗಿಸ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಇನ್ನೊಂದು ಟೆಂಪಲ್ ಇದೆ, ಅದು ಕಾಡ್ ಮಧ್ಯೆ ಇರೋದು. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಆ ರೂಟು ನಿಮಗೆ ತೋರಿಸ್ತೀವಿ. ಗಡ ಗಡ ಚೆನ್ನಾಗಿದೆ. ಬಟ್ ಅಂದರೆ ಫುಲ್ ಕಾಡಿನ ಚೆನ್ನಾಗಿದೆ. ನಾನಿದು 3-4 ಟೈಮ್ಸ್ ಬಂದಿದ್ದೀನಿ. ಫಸ್ಟ್ ನಮ್ಮನೆಯವ್ರನ್ನ ನಾನು ಇದೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಆಫ್ಟರ್ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೋಸ್ಕರ
ವಾವ್ ಸೂಪರ್ ಆಗಿದೆ ಸಗದಾಗಿದೆ. ನೋಡಿ ಟೆಂಪಲ್ 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 ಟೆಂಪಲ್. ಇವಾಗ ನಾವು ನೆಕ್ಸ್ಟ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಹೋಗೋಣ ಆ ಕಡೆ. ತುಂಬ Okay. ಬಿಸಿಲಿದೆ, ತುಂಬ ಕಾಲೆಲ್ಲ ಸುತ್ತ. ಇಲ್ಲಿ ಕಂಚಿ ಕಾಳಮ್ಮ ದೇವಿಯನ್ನು ಪೂಜಿಸಲಾಗುತ್ತದೆ. ಹಸಿರು ಪ್ರಕೃತಿಯ ಮಧ್ಯೆ ನೆಲೆಸಿರುವ ಈ ದೇವಾಲಯವು ಭಕ್ತರಿಗೆ ಆಧ್ಯಾತ್ಮಿಕ ನೆಮ್ಮದಿ ಮತ್ತು ಶಾಂತಿಯನ್ನು ನೀಡುತ್ತದೆ. ಈ ಟೆಂಪಲ್ ತುಂಬಾ ಚೆನ್ನಾಗಿದೆ. ಇಲ್ಲಿ ವಿಡಿಯೋ ಶೂಟನ್ನು ಮಾಡಬಹುದು, ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ಮಾಡಬಹುದು. ನಾವು ಹೋದಾಗೂ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು. ಹಾಗೆ ಇಲ್ಲಿ ತುಂಬಾ ತಂಪಾಗಿ ಗಾಳಿ ಬೀಸುತ್ತೆ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕೊಡುತ್ತೆ ವಾತಾವರಣವು. ಹಾಗೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಫುಲ್ ಗ್ರೀನರಿಯಾಗಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ವಿಸಿಟ್ ಮಾಡಿ, ನಿಮಗೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ವಿಸಿಟ್ ಮಾಡಿ. ಫೈನಲಿ ನಾವು ದೇವಸ್ಥಾನಗಳನ್ನೆಲ್ಲ ನೋಡಿದ್ವಿ, ಆದರೆ ಜಾಸ್ತಿ ನಮಗೆ ನೋಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಹೋಗಿದ್ದ ಟೈಮಲ್ಲಿ ತುಂಬಾ ಬಿಸಿಲಿತ್ತು. ಆದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನನ್ನ ಫಿಯಾನ್ಸೆಗೂ ಕೂಡ ತುಂಬ ಖುಷಿ ಆಯಿತು. ಅವರು ಫಸ್ಟ್ ಟೈಮ್ ವಿಸಿಟ್ ಮಾಡಿತ್ತು, ಅವರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ನೀವು ಒಂದು ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಫುಲ್ಲು ತಂಪಾಗಿ ಗಾಳಿ ಬೀಸುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಹಾಗೆ ಖುಷಿನೂ ಆಗುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ನೀವು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ, ಬಾಯ್.